ಹೆಂಗನ ಲಸ್ಮಕ್ಕ ಎದ್ದೆಸ್ಕೆಲೆ ಬರೋದಕ್ಕೆ ವಾಶೆ ಕಣಿ ನಿಟ್ ಬಿಸ್ಲಂಗೆ ಕಮ್ಮಿ ಐತೆ ಎದ್ದೊತ್ನಾಗಾದ್ರೆ ಎದ್ದೇಸ್ಕೆಲೆ 6 ಗಂಟೆಗೆ ಬಂದು 2 ಗಂಟೆಗೆ ಹೋಗೋದು ಸೇರಿ. ನಾನು ನೀನು ಕೇಳ್ತೀಯೋ ಇಲ್ವೋ ಕಡಲೆ ಬುಡ್ಡ ಅಂತ ಅನ್ಕಂಡೆ. ಆಗುತ್ತೋ ಇಲ್ಲೋ ಬಕ್ಕೊಂಡು ಕೀಳ್ಬೇಕಲ್ಲ ಕಡಲೆ ಗಿಡಕ್ಕೆ ತಂಗಿ. ಆಗುತ್ತೋ ಇಲ್ವೋ ಅಂತ ಅನ್ಕಂಡೆ. ಹೆಂಗ ಸುಲಭನ ಬತ್ತಾವ ಅಲ್ಲಿ? ಸುಲಭನ ಬತ್ತಾವಮ್ಮ ನೋಡು. ಹೊಲ್ದಾಗೆ ಮಣ್ಣು ಅಂತ ಗಡ್ಸಾಗಿರಲ್ಲ ಕಣಿ ಲಸ್ಮಕ್ಕ. ಅಂತ ಗಡ್ಸಾಗಿರಲ್ಲ ನೋಡು. ಹಂಗೆ ಎಂತ ಚೆನ್ನಾಗಿ ಬತ್ತಾವೆ. ಹಂಗೆ ಇಟ್ಟು ಕೈ ಉರಿತೈತೆ ಅಷ್ಟೇ. ಯಾಕಂದ್ರೆ ಅವು ಮುಳ್ಳಂಗಿರ್ತಾವಲ್ಲ ಕೈ ಉರಿತೈತಿ. ಕೂಕಳ್ರಿ ಒಂದು ಸಣ್ಣನ ಬಗ್ಕೊಂಡು ಕಿತ್ತು ರೊಂಡೆಲ್ಲ ಹೊಡಿತೈತಿ. ಕಡಲೆ ಗಿಡ ಕಿತ್ತಂಗೆ ಕೀಳ್ಬೇಕು ನೋಡು. ರೊಂಡೆಲ್ಲ ಹೊಡಿತೈತಿ. ಒಂದು ಸಣ್ಣ ಕೂಕಾಳಿ ಒಂದೆರಡು ಕಡಲೆ ಬುಡ್ಡನ ತಿಂಬಾನ. ನಾವು ಆಲೆನೇ ಅಲ್ಲಿ ಕೂಕೊಂಡು ತಿಂದ್ವಿ ಒಂದು ದಿವಸ. ನೀನು ಹಂಗೆ ಕೂಕೊಂಡು ತಿನ್ನು. ವಯಸ್ಸಾಗೈತೆ ನಿನ್ನ ಪಾಪ ಬಕ್ಕೊಂಡು ಕೀಳ್ಬೇಕಂದ್ರೆ ಆಗಲ್ಲ. ಶಂಗನ ಕೂಕೊಂಡು ತಿನ್ನು. ನಾನು ಬೇರೆ ಹಿಂದುಳ್ಕಂಡೆ ಹೋಗತ್ಲಾಗಿ. ಚೆನ್ನಾಗಿ ಕೂಕೊಂಡು ತಿಂಬಂದ್ರಿ ಹೋಗತ್ತ. ತಿನ್ನೆ ತಾಯಿ ಸುಮ್ಮ ಕೂಕೊಂಡು ಕಡಲೆ ಬುಡ್ಡು ಅಪ್ರೂಪ್ತಾವು ತಿನ್ನು. ಒಂದು ಚೆನ್ನಾಗಿ ಕೂಕೊಂಡು ಏನು ಹಿಂದುಳ್ಕೊಂಡ್ರು ಪರವಾಗಿಲ್ಲ. ಏನು ಅವೇನು ಮೆತ್ತಗೆ ಬತ್ತಾರ ಅಪ್ರಪ್ನ ಕಿತ್ಕೊಂಡು ಬರ್ಬೋದು. ಕಡಲೆ ಬುಡ್ಡು ಚೆನ್ನಾಗಿ ಕಣೆ. ತಾಂಡೋಗಿ ಒಂದು 2 ಬ್ಯಾಚ್ ಮಾಡಿ ಚೆನ್ನಾಗಿರ್ತಾವೆ ಕಡಲೆ ಬುಡ್ಡು. ಹಂಗೇನೆ ಬಾಂಡ್ಲಕ್ಕೆ ಹಾಕಿ ಹಂಗೆ ಒಂದು ಊರ್ಕೊಂಡು ತಿನ್ಬೇಕು. ಎಂತ ಚೆನ್ನಾಗಿ ಕಮ್ಮಗಿರ್ತಾವೆ. ಹಂಗೆ ಎಂತ ಚೆನ್ನಾಗಿದ್ದಾವೆ ಹಂಗೇನಿ ಹೊಸೇವಲ್ಲ ಅದಕ್ಕೆ ಚೆನ್ನಾಗಿದ್ದಾವೆ. ಎದ್ದೆಸ್ಕೆಲ್ಲ ಬಂದ್ರು 3 ಗಂಟೆ ಆಗುತ್ತೆ ಕಣೆ ಲಸ್ಮಕ್ಕ ಮಂತಕ್ಕೆ ಹೋಗತ್ತಿ. ಇನ್ನೊಂದು ಸಣ್ಣಕ್ಕೆ ಓದ್ತದಂಗೆ ಆಗುತ್ತೆ. ಎಡೋ ತೊಮ್ಮಂಗೆ ಆಗುತ್ತೆ. ಉಂಡ್ಗಿಂಡು ಬರೋದೇ ವಾಶ್ಯಮ್ಮಂಗೆ ಆಗುತ್ತಮ್ಮ ನನಗೆ. ನಾನು ಕಣೆ ರಂಗಮ್ಮ ಎದ್ದೆಸ್ಕೆಲೆ ಬಂದ್ರು ಎಡೋ ತದಂಗೆ ಆಗುತ್ತೆ. 3 ಗಂಟೆ 2 ಗಂಟೆಗೆ ಇಲ್ಲಿ ಬಿಡ್ತೀವ. 3 ಗಂಟೆ ಆಗುತ್ತೆ ಮಂತಕ್ಕೆ ಹೋಗೋಕ್ಕೆ. ಆಗ ಈಗ 9 ಬೈಗಾಗುತ್ತೆ. ಇನ್ನೊಂದು ಸಣ್ಣ ಕಾಲೆ 5:15 6 ಗಂಟೆ ಆಗುತ್ತೆ. 10 ಗಂಟೆ ಬರೋದೇ ವಾಶ್ಯಮ್ಮಂಗೆ ಆಗುತ್ತೆ ನನಗೆ. ನಾನು ಇಲ್ಲ ಸಣ್ಣಿಂಗಮ್ಮ ಸುಮ್ಮನಿರು. ಎದ್ದೆಸ್ಕೆಲೆ ಬರೋದೇ ವಾಸಿ. ಯಾಕಂದ್ರೆ ಹೊಲ್ದಾಗೆ ಮಣ್ಣು ನೋಡಂಗೆ ಈಗಲೇ ಹೆಂಗೆ ಸುಟ್ಟು ಬಾರೆ ಒಯ್ಯುತ್ತೆ. ನೀಟ್ ಮೆಟ್ ಬಿಡಾಕಿಲ್ಲ. ಕೂಕಮ್ಮಕ್ಕಾಗಲ್ಲ. ಶಾಲೆ ಎಲ್ಲ ಸುಡುತ್ತ ಹಂಗೇನಿ. ಬೋಲ್ ಬಿಸ್ಲೈತಿ. ಸುಮ್ಮನೆ ಎದ್ದೆಸ್ಕೆಲೆ ಬರೋದೇ ವಾಸಿ. ಹೆಂಗಾತ ಎದ್ದೆಸ್ನ ತಂಪೊತ್ನಾಗ ಚೆನ್ನಾಗಿ ಬದುಕು ಸಾಗುತ್ತತ್ತ. ಹೆಂಗ ಒಪ್ಪತ್ಕೊಂಡಿರೋದಕ್ಕೂ ವಾಸೆ ಕಂಡ್ಲಸ್ ಮಕ್ಕಳು ನಾವು ಹೆಂಗ ಮಾಡ್ಕೊಂಡು ಹೋಗ್ಬೋದು ಅಲ್ಲೇ ನೀ. ಮತ್ತೆ ನಾನು ಅತ್ತೆ ಹೇಳಿದ್ದು ಕೂಲಿ ಆದರೆ 250 ರೂಪಾಯಿ 300 ರೂಪಾಯಿ ಕೂಲಿ ಕೊಡ್ತಾರೆ. ಒಪ್ಪತ್ಕೊಂಡ್ರೆ ವಾಸಿ. ನಾವು ಎದ್ದೆಸ್ಕೆಲೆ ಬಂದು ಕಿತ್ತಾಕ್ ಹೋಗ್ಬೋದು ಅಂತ ನಾನು ಹೇಳಿದ್ದು. ಹೆಂಗ ನೋಡು ಒಪ್ಪತ್ಕೊಂಡಿರೋದಕ್ಕೆ ಈಗ ಒಬ್ರಿಗೆ ಒಂದು 300 400 ರೂಪಾಯಿ ಬರುತ್ತೆ. ಇವಾಗ ಇನ್ನೇನು ಆಗ್ತಾವ ಒತ್ರು ಬುಳ. ನಾಳೆ ಆ ಕಡೆ ಗದ್ದೆ ಹಿಡ್ಕೋಬೋದು. ಒಪ್ಪತ್ಕೊಂಬದೇ ವಾಸಿ ಹಿಂಗಜ್ಜೆ. ಕೂಲಿ ಅಂತೇಳಿದ್ರೆ 200 250 ರೂಪಾಯಿ ಕೂಲಿ ಕೊಡ್ತಾರೆ ಅಷ್ಟೇನೆ. ಒಂದಿಟ್ಟು ಹೆಚ್ಚೆ ಕೇಳ್ಬೋದು ಒಪ್ಪತ್ಕೊಂಡ್ರಿ. ಶಾಂತಮ್ಮ ಕೈಗೆ ಒಂದಿಟ್ಟು ಬಟ್ಟೆ ತರ್ಬೇಕಣಿ. ಕೈಗೆ ಒಂದಿಟ್ಟು ಬಟ್ಟೆ ತಕೊಂಬಂದ್ರಿ ಹಿಂಗೆ ಸುತ್ಕೊಂಡು ಹಿಂಗೆ ಹೇಳ್ಬೋದು. ಅವು ಮುಳ್ಳಂತವ ಅದೇ ಸುಚ್ಕೊಂತಾವ ಕಣಿ ಕೈಗೆ. ಹೋಗತ್ತ ಹಂಗೇನಿ ಕೈಯೆಲ್ಲ ಉರ್ತ್ಬತ್ತಾವ ಕಣಿ. ಯಾತ್ರವನ ಹಳೆ ಬಟ್ಟೆ ಅಂತವ ತೋರ್ಬೇಕು. ಕಾಟನ್ ನಾವು ಹಿಂಗೆ ಸುತ್ಕೊಂಬಕ್ಕಿ. ಇಲ್ಲಾಂದ್ರೆ ಕೈಗೆ ಅವೇ ಯಾತ್ರವ ಇವು ಬತ್ತಾವಲ್ಲ ಲಸ್ಮಕ್ಕಯ್ಯ ಇವಂತವು ಗ್ಲೋಜ ಯಾತನ ಗ್ಲೋಜ್ ಹಾಕ್ಯಬೇಕು ಸುಮ್ಮನೆ. ಉಂಕಣಿ ನಮ್ಮ ಮನೆಯಾಗೆ ಅಂತವಿದ್ದು ನಮ್ಮ ಹುಡುಗ ಹಿಂಗೆ ಓದಿ ಹಾಲು ಕರಿತ್ನಜ್ಜಿ ಅಂಬೋದು. ಅದ್ಯಾತ ಬತ್ತಾವಲ್ಲೇ ಡಾಕ್ಟ್ರು ಹಾಕ್ಯಮ್ಮ ಗ್ಲೋಜ್ ಅಂತವ ಹಾಕ್ಯಬೇಕು. ನಮ್ಮ ಹುಡುಗ ಅವನು ಓದಿ ಅಜ್ಜಿ ಇಲ್ಲಡ ಹಾಲು ಕರಿತ್ನಿ ಅಂಬೋದು ಕಣೆ ಲಸ್ಮಕ್ಕ. ಆಗ ಅಂತ ತರ್ಬೇಕಂತ ತಂದ್ರೆ ಕೈ ಪೈ ಉರಿಯಲ್ಲ. ನಾನು ಅಯ್ಯೋ ಶಿವನಿ ಹೆಂಗಪ್ಪ ನಿಂಗಜ್ಜಿ ಬೇರೆ ಬರುತ್ತು ವಯಸ್ಸೈತೆ ಹೆಂಗೆ ಕೇಳುತ್ತ ಏನೋ ಕಡಲೆ ಗಿಡ ಗಡ್ಸ್ ಮಾಡ್ತಾವ ಏನೋ ಅಂತ ಅನ್ಕಂಡು. ಇಲ್ಲ ಸುಲಭನಾಗ ಸೆನಕ್ ಬತ್ತಾವ ಹೇಳು. ಕಡಲೆ ಗಿಡ ಕೀಳಕ್ಕಾಗಲ್ಲ ತಾಯಿ. ಅಯ್ಯಪ್ಪ ತೊಡೆಲ್ಲ ನೋಯ್ತಾವ ಹಂಗೇನೆ. ಕಡಲೆ ಗಿಡ ಕೀಳಕ್ಕಾಗಲ್ಲ ಗಡ್ಸ್ ಮಾಡ್ತಾವೆ. ಕಡಲೆ ಬುಡ್ಡೇನು ಗಡ್ಸ್ ಮಾಡಲ್ಲಮ್ಮ. ಮೆತ್ತಗೆ ಎಂತ ಸೆನಕ್ ಬತ್ತಾವ ಲಸ್ಮಕ್ಕ ಹಂಗೇನೆ. ಮೆತ್ತಗೆ ಹಿಂಗೆ ಇರಿದ್ರೆ ಸಾಕು ಹಂಗೆ ಬತ್ತಾವಿ. ಕಡಲೆ ಬುಡ್ಡೇನು ಗಡ್ಸ್ ಮಾಡಲ್ಲ. ಒಂದಿಟ್ಟು ಕೈ ಉರಿತಾವ ಅಷ್ಟೇನು. ಏನಾಗಲ್ಲಮ್ಮ. ನನಗೂ ಬೊಗ್ಗಕ್ಕಾಗಲ್ಲ ಕಣ್ಣಿಂಗ ಕೈಯ ಸ್ಯಾನೇನ. ಬೊಗ್ಗಿರೇ ರೊಂಡೆಲ್ಲ ಹೊಡಿತೈತೆ ಹಂಗೇನಿ. ಇನ್ನೇನು ಮಾಡ್ತೀವಿ ಏನೋ ಕೂಲಿಲ್ವಲ್ಲ. ಯಾತು ಕಳೆಪಳೆ ಇಲ್ಲ ಅದಕ್ಕೆ ಬಂದಿರೋದು. ಇನ್ಯಾತು ಕೂಲಿಪಲಿ ಇಲ್ಲ. ಏನು ಮಾಡೋಣ ತಿನ್ನೆಲ್ಗೆ ಹೋಗೋಣ ಅಂತ ಬಂದೆ. ನಾನು ಅದಕ್ಕೆ ನಿಂಗಜ್ಜಿನ ಕರ್ಕೊಂಬಂದಿದ್ದೆ. ಬಾ ಅಂತ ಏನು ಮಾಡ್ತೀಯ ಏನು ಕೂಲಿ ಇಲ್ಲ ಕೂಕಂಡತ್ತ ಅಂತ ಹೇಳಿ ಅದಕ್ಕೆ ಕರ್ಕೊಂಬಂದಿದ್ದು. ನೋಡಿ ಎಂತ ಚೆನ್ನಾಗಿ ಬರ್ತವೆ ಬರ್ಬೇಕು ಹೇಳು. ಬಿಸಿಲಿ ಬಂದ್ರೇನೆ ನೀನು ಮನೆಯಾಗಿದ್ರೆ ಬೋಲ್ ಕಾಯಿಲಿ. ಈ ನಡುವೆಲ್ಲ ಕೂಲಿ ಇರ್ಲಿಲ್ವಲ್ಲ ಸಣ್ಣಿಂಗ ಕಾಯ. ನನಗಂತೂ ಮನೆಯಾಗಿದ್ದು ಬೋಲ್ ಬೇಜಾರಾಗೋದು. ಮೈ ಕೈಯೆಲ್ಲ ನೋಯ್ಯೋದು. ಕೂಲಿ ಬಂದೆ ವಾಯ್ಸಾಯಿ. ಎಲ್ಲನ ಹಿಂಗೆ ಮಾತಾಡ್ಕೊಂಡು ಹೆಂಗೆ ಕಳ್ಕೊಂಡು ಹೋಗ್ತೀವಿ. ಮೈ ನೋವಾಗಿರೋ ಸುಮ್ಮನೆ ಮನೆ ಕೆಂಪ್ತೀವಿ. ಮೈ ಕೈಯೆಲ್ಲ ನೋಯ್ದಂಗೆ ಆಗುತ್ತೆ. ಸಾಕಾಗಿರುತ್ತೆ ನೋಡು. ಚೆನ್ನಾಗಿ ನಿದ್ದೆನೂ ಬರುತ್ತೆ. ಧಾರಾಳ ನಿದ್ದೆನೂ ಆಗುತ್ತೆ. ನೀನು ಮನೆಯಾಗಿರು ಮೈನಾತ ರಾತ್ರಿಯಲ್ಲಿ ನಿದ್ದೆ ಬರಲ್ಲ ಸರಿಯಾಗಿ. ಇಲ್ಲೋದೆಲ್ಲ ಬತ್ತಾವ ತಲೆ ಹಾಕಿ.
ನಾನು ಹೆಂಗ ಮನೆ ಕಡ್ಲೆ ಕಾಳು ಆಗ್ತಾವೆ ಒಂದಿಷ್ಟು ಕಡ್ಲೆ ಬಿಟ್ಟು ತರ್ಬೋದು ಅಂತ ಹೇಳಿ ನಾನು ಅತ್ತೆ ಬಂದಿದ್ದು ಕಂಡ್ಲಸ್ ಮಕ್ಕ ಮನೆ ಕಡ್ಲೆ ಕಾಳು ಆಗ್ತಾವೆ ಉಳಿಪಳಿ ಮಾಡೋಕ್ಕೆ ನಾನು ಹಾಕಿ 2 ಆಲೂಗೆಡ್ಡೆ 2 ಬದನೆಕಾಯಿ 1-2 ಕಾಯಿ ತೊಗೊಂಡು ಹಾಕ್ಬಿಟ್ರಿ ಅಂತ ಸೆನಕಿ ಹಂಗೇನೆ ಕೋಳಿ ಸಾರ ಗುಂಡಂಗೆ ಆಗುತ್ತೆ ಕಡ್ಲೆ ಕಾಳು ಉಳಿ ಮಾಡಿ ಅದಕ್ಕೆ ನಾನು ಮನೆ ಕಡ್ಲೆ ಕಾಳು ಆಗ್ತಾವ ಅಂತಲೇ ಕಣಿಲಸ್ ಮಕ್ಕ ಬಂದಿದ್ದು. ಮತ್ತೆ ನಿಂಗಜ್ಜ ಕೇಳು ಸುಮ್ಮನಿರ್ಬೇಡ ನೀನಾದ್ರೆ ಕೇಳ್ತೀಯ ದಿನ ಒಂದೊಂದು ಸೇರು ದಿನ ಒಂದು ದಿವಸ ತಾಂಡ್ ಹೋಗ್ತೀವಿ ಅನ್ನು ದಿನ ಒಂದೊಂದು ಸೇರು ಆದ್ರಿ ಹೆಂಗಾನ ಒಂದು 15 ದಿನ 20 ದಿನ ಕೂಲಿ ಸಿಗುತ್ತೆ ಒಂದು ಮನೆಗೆ ಒಂದು 10-15 ಸೇರು ಹೆಂಗ ಕಡ್ಲೆ ಕಾಳು ಆಗ್ತಾವೆ ಕೇಳು ನಿಂಗಜ್ಜಿ ನೀನು ಸುಮ್ಮನಿರ್ಬೇಡ ನೀನಾದ್ರೆ ಒಂದು ಜೋರು ಮಾಡಿ ಕೇಳ್ತೀಯ. ನಾನು ಒಬ್ಳೆ ಕೇಳಿರಿ ಎಲ್ಲರೂ ಕೇಳ್ಬೇಕಮ್ಮ ಇವಜ್ಜು ಒಬ್ಳೆ ಕೇಳ್ತಾಳೆ ಅಂತಾರೆ ಎಲ್ಲರೂ ಕೇಳ್ಬೇಕಣೆ ಶಾಂತಮ್ಮ ನನ್ನ ಒಬ್ಳಿಗೆ ಹೇಳ್ತಾಳೆ. ಇಲ್ಲ ನಾನು ಕೇಳ್ತೀನಿ ಸುಮ್ಮನಿರು ಎಲ್ಲರೂ ಕೇಳಬೇಕು ದಿನ ಒಂದು ದಿವಸ ಕಡಲೆ ಬಿಟ್ಟು ತಗೊಂಡೋಗ್ತೀವಿ ಮನೆ ಕಡಲೆ ಕಾಳು ಬೇಕು ಅಂತ ಹೇಳಿ ತಗೊಂಡೋಗಿ ಎಲ್ಲ ಒಣಗಾಕ್ಕೊಂಡು ಬಡ್ಕೊಂಡ್ರಿ ಕಡಲೆ ಕಾಳು ಆಗ್ತಾವೆ ಉಳಿಪಳಿ ಮಾಡೋಕ್ಕೆ ನೆನಾಕಿ ಉಳಿಪಳಿ ಮಾಡೋಕೆ ಆಗ್ತಾವತ್ತ. ಎಲ್ಲರೂ ಕೇಳ್ಬೇಕು ಬಾಯ್ಬಿಟ್ಟು ಉಳ್ಳ ಬಂದಿದ್ದೀವಿ ಕೂಲಿ ಅಂದಮೇಲೆ ಎಲ್ಲರೂ ಕೇಳ್ಬೇಕಣಿಲ್ಲ ಮಕ್ಕ ನೋಡಿದಿ ಹಂಗೈತಿ ಶಾಂತಮ್ಮ ನೋಡಿ ನನಗೆ ಹಂಗೆ ಹೇಳ್ತಾಳೆ ನಿಂಗಜ್ಜಿ ನೀನು ಕೇಳು ನಾವೆಲ್ಲ ಇಸ್ಕೊಂತೀವಿ ಅಂತಾಳೆ ನಾನೊಬ್ಳು ಕೇಳ್ಬೇಕಂತೆ ಇವರೆಲ್ಲ ಇಸ್ಕೊಂಡು ಇವ್ರು ಮಾಡ್ಲಕ್ಕೆ ಇಕ್ಕೊಂಡು ಹೋಗ್ತಾರೆ ಅಂತ ನೋಡ ಮಿದಿ ಹಂಗೈತಿ ಕಾತಿ ಏನ ಬಿಡ್ತಾ ಅತ್ತ ಹೇಳಿ ನೀನು ಯಾಕಂಗೆ ಆಡ್ತೀಯ ನಿಂಗಜ್ಜಿ ರೇಗುತ್ ಕಣಿ ಶಾಂತಮ್ಮ ಹಿಂಗೆ ರೇಗಿಸ್ಬೇಕು ನೀವು ಚಾಲೆಟ್ ಕಾಟ್ಯಾರ ಕಣಿ ನೋಡಮ್ಮ ಇದು ಹಂಗೈತೆ ಈ ಅಮ್ಮರ್ಗಳು ಮಾತ್ರನ ಎಲ್ಲಾನ ಇಕ್ಕೊಂಡು ಹೋಗ್ತಾರೆ ನಿಂಗೆ ಅಮ್ಮೊಬ್ಳು ಕೇಳಿ ನೋಡ ವಜ್ಜಿ ಕೇಳಿಳು ವಯಸ್ಸದರಿ ಬೋಲಾಯಿಸಿ ಅನ್ಬೇಕಲ್ಲ ಅವ್ರು ಹೊಲ್ದಾರು ಇದು ನೋಡ್ರಿ ಹಂಗೈತಿ ನೋಡಿ ಸಣ್ಣಿಂಗಮ್ಮ ರಂಗಮ್ಮ ನೋಡ್ರಿ ಲೋಸ್ ಮಕ್ನು ಶಾಂತಮ್ಮ ಹೆಂಗಿದ್ದಾರು ನನ್ಗೆ ಒಳದ ಬಿಡು ಅತ್ತೆ ಆಗ್ಬೇಕಲ್ಲ ಅತ್ತೆ ರೇಗ್ಸಕ್ಕಂಗೆ ಒಮ್ತಾಳೆ ಲೋಸ್ ಮಕ್ಕ ಶಾಂತಮ್ಮನು ಅವಳ ಜೊತೆ ಸೇರ್ಕೊಂಡು ಚಾಲಾಟ ಆಡ್ತಾಳೆ ನೀನು ಅತ್ತೆ ಆಗ್ಬೇಕಲ್ಲ ಅಕ್ಕಿ ನಿನ್ನ ಅಕ್ಕೆ ಮತ್ತೆ ಎಲ್ಗನ ಹೋಗ್ಲಿ ಗಂಟು ಹಾಕ್ಕೊಂಬರೋದು ಲೋಸ್ ಮಕ್ಕ ನಿನ್ ಬಿಟ್ಟು ಎಲ್ಲೂ ಕೂಲಿ ಹೋಗಲ್ಲ ಎಲ್ಗನಾಗ್ಲಿ ಕರ್ಕೊಂಬತ್ತಾಳೆ ನೀನಿದ್ರೆ ವಾಯಸಿ ಅಂತಾಳೆ. ಅವತ್ತು ಸೆಪೆ ಕೊಯ್ಯಕ್ಕೆ ಹೋಗಿದ್ವಲ್ಲ ದಿಬ್ಬಣ್ಣರ್ಗಿ ಅವತ್ತು ಏಳಾಳು ನಮ್ ನಿಂಗೆ ಹತ್ತಿದ್ದಿದ್ರು ಆಸೆ ಆಗಿತ್ತು ಎಂತ ಸೆನಕ್ ಸರ ಮಾಡೋದು ನಮ್ ನಿಂಗೆ ಹತ್ತಿಲತ್ ಬೇಜಾರಾಗುತ್ತಿ ಅಂತ ನಾನು ಕರ್ಕೊಂಬರೋದು ನಿಮ್ಮ ನಿಂಗತ್ತೆ ಸೆರ್ಗಿ ಗಂಟು ಹಾಕ್ಕೊಂಡು ಅಂತ ನಾನು ಬೋರೆ ಎತ್ಕೆ ಏಳು ಬರೀ ಅತ್ತೆ ಅಂಬೋದು ಬೋರೆ ಎತ್ಕೇನಿ ನೋಡಮ್ಮ ನಾನು ಇನ್ನೇನು ಮಾಡೋಣಮ್ಮ ನಾನು ಬೋರೆ ಎತ್ಕೆ ಅತ್ತೆ ಅಂಬೋದ ನೋಡೆ ಶಾಂತಮ್ಮ ನೋಡಿ ನಾನು ಏನು ಮಾಡಾನಿ ಬೋರೆ ಎತ್ಕೆ ಅತ್ತೆ ಅಂತಿ ನಮ್ಮ ಮಾಮ ಇರ್ಬೇಕಾರೆ ನಾನು ಯಾಕೆ ನೋಡಿ ಬೋರೆ ಎತ್ಕೆ ಅಂತಿ ನನ್ನ ಮಾಮ ಕೇಳಿದ್ನಿ ಎಲ್ಲ ಚೆನ್ನಾಗಿ ನೋಡಿ ಕೇಳಪ್ಪ ನಮ್ಮ ಅತ್ತೆನಂತ ನಾನು ನನ್ನ ಬೋರೆ ಎತ್ಕೆ ಅಂಬೋದು ನೋಡಿ 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 ಸಣ್ಣಿಂಗಮ್ಮ ನೋಡಿ ಹೆಂಗ್ ಮಾತಾಡ್ತಾಳೆ ಈಗ ಹಿಂಗೆ ಮಾತಾಡಿದ್ರೆ ತಿರುಗಿ ಮುಂದಕ್ಕೆ ಮಾತಾಡಬಾರ್ದು ಹಂಗೆ ಮಾತಾಡ್ತಾಳೆ ಅದಕ್ಕೆ ನಾನು ಸುಮ್ ಕಣ್ಕಣೆ ಅವಳ್ತ ಮಾತಾಡಕ್ಕೆ ಹೋಗಲ್ಲ ಅಲ್ಲ ಬೋರೆ ಎತ್ಕೆ ಅಂದ್ರೆ ಇನ್ನೇನು ಮಾಡೋಣ ಹೇಳಮ್ಮ ನಾನು ಇನ್ನೇನು ಮಾಡೋಣ ಗನೋ ಕೂಲಿ ಕರ್ಕೊಂಬತ್ತೀನಿ ಹೋಗಿತ್ತಕ್ಕೆಲ್ಲನ ಬಾರ್ ನಿಂಗೈತೆ ಹೋಗೋಣ ಅಂತ ಹೇಳಿ ನೋಡು ನೀನು ಬೋರೆ ಎತ್ಕೆ ಅಂತೀಯ ನಾ ತಡಿ ನಮ್ಮ ಮಾನ್ಗೆ ಹೇಳ್ತೀನಿ ನೋಡ್ಮಮ್ಮ ನಾನು ಕೇಳುತ್ತೆ ನಮ್ಮ ಅತ್ತೆ ಎಲ್ಲ ಬೋರೆ ಎತ್ಕೆಲೋಸ್ ಮಕ್ಕ ನೀನು ಚೆನ್ನಾಗಿ ನೋಡಿ ಕೇಳಪ್ಪ ಸಣ್ಣ ನಮ್ಮ ಅತ್ತೆನ ಅಂತ ಹೇಳ್ತೀನಿ ಅದಕ್ಕೆ ಕಣೆಲೋಸ್ ಮಕ್ಕ ನಿಂಗೆ ಕೈನ ಕರ್ಕೊಂಬರೋದು ಅತ್ತೆ ಸತಿ ಇಬ್ರು ಚೆನ್ನಾಗಿ ಸಲಾಟ ಆಡ್ತೀರ ಅಂತ ಕಣೆ ಇವರಿಬ್ರಿದ್ರೆ ಚೆನ್ನಾಕೆ ನಮಗೂ ನಕ್ಷರಾಗುತ್ತಿ ಎಲ್ಲ ನಮಗಿತ್ತಂಗೆ ನಾನು ಅಕ್ಕೆಲೋಸ್ ಮಕ್ಕನ ಜೊತೆಗೆ ಶಾನೆ ಹೋಗೋದು ಕೋಲಿನ ಬಾ ಎದ್ದೋ ಕಡ್ಲೆ ಬಿಡ್ತಿಂತ ಅಲ್ಲೇ ಕೂಕಂಡಲ್ ತಾಯಿ ಬಾ ಆಮೇಲೆ ಶಾನೆ ಕಡ್ಲೆ ಬಿಡ್ತಿಂದ ಆಮೇಲೆ ರಾತ್ರಿ ಎಲ್ಲ ಓದಿಯೋ ಆಮೇಲೆ ನಮ್ಮ ಮಾಮ ಯಾಕೆ ತಿಂದಿದ್ದೆ ತಾಯಿ ಹಿಂಗ್ ಬಿಡ್ತೀಯ ಅಂತ ಆಮೇಲೆ ಶಾನೆ ತಿನ್ಬೇಡ ತಿನ್ಬೇಡ ಬಾರ್ತಾಯಿ ನೋಡೆ ನೋಡೆ ಸಣ್ಣಿಂಗಮ್ಮ ಏನಾಗಲ್ ಕಣಿ ಅವು ಒಣಗಿರೋ ಕಾಳು ಅವನ್ನ ನೆನಕ್ಕಿ ಸಾರು ಮಾಡ್ತೀವಲ್ಲ ಅವನ್ ತಿಂದ್ರೆ ಶಾನೆ ಗ್ಯಾಸ್ ಆಗುತ್ತೆ ಇವೇನಿಲ್ಲ ಔಷಧ ಬುಡ್ಡಲ್ಲ ಏನೂ ಆಗಲ್ಲ ಔಷಧ ಬುಡ್ ತಿಂದ್ರೆ ಏನಾಗಲ್ಲ ಕಣಿಲ್ಲ ಮಕ್ಕ ಆಮೇಲೆ ನಮ್ಮ ಮಾಮ ಯಾಕೆ ತಿಂದಿದೆ ತಾಯಿ ಕಡಲೆ ಬುಟ್ಟು ಕೀಲಕ್ಕೆ ಹೋಗಿತ್ತಾಗೆಲ್ಲ ಕಡಲೆ ಬುಡ್ಡು ತಿಂದವಳೇ ಈಗ ಅಳ್ಳೋಸ್ ಮಕ್ಕ ಬಿಟ್ಲು ಅನ್ಬೇಡ ಅಂಬುತ್ತಿ ಆಮೇಲೆ ನಮ್ಮ ಮಾಮ ಕರ್ದು ನನ್ಗೆ ಹೇಳುತ್ತಿ ತಡಿ ಹೇಳ್ತೀನಿ ಇವತ್ತೆ ಮುಂದಾಗ ಹೋಗಿ ಮಾಮ ನಿಂಗೈತೆ ಕಡಲೆ ಬುಟ್ಟು ಕೀಲಕ್ಕೆ ಹೋಗಿರತ್ತಾಗೆ ಸರಿಯಾಗಿ ಕಡಲೆ ಬುಟ್ಟು ತಿಂದೈತಿ ರಾತ್ರಿಗೆ ಹಂಗ ಟರ್ರೋ ಬರ್ರೋ ಅಂಬುತ್ತಿ ಅಂದಿಟ್ಟು ದೂರ ಮನೆ ಕೆಳಪ್ ಸಾಮಿ ಅಂತ ಹೇಳ್ತೀನಿ ಕಡಲೆ ಬುಟ್ಟು ತಿಂದು ಶಾನೆ ಬಾಂಬ್ ಹಾಕುತ್ತೆ ಅಂತೀನಿ ಮುಂದಾಗ್ಲೇ ಹೇಳ್ತೀನಿ ನಾನು ಹೇಳ್ತೀನಿ ತಡಿಯ ನಮ್ಮ ಪಾಪುಗೆ ನಾನು ಹೇಳ್ತೀನಿ ರೋಸ್ಮಕ್ ಪಾಪ ಸರಿಯಾಗಿ ತಿಂದಾಳ ಕಣ ಕಡಲೆ ಬುಟ್ಟು ಕೀಳಕ್ಕೆ ಹೋಗಿತ್ತಾಗೆ ಕಡಲೆ ಬುಡ್ಡು ಅರ್ತಾರ್ದವಳೆ ನೀನು ದೂರ ಮನೆ ಕೆಲಪ್ ಸಮಿ ಅಂತ ಹೇಳ್ತೀನಿ ನಾನು ನೀನು ಹೇಳಿರಿ ನಿಮ್ಮ ಅಮ್ಮಗೆ ನಾನು ಹೇಳ್ತೀನಿ ಕಣೆ ನಮ್ಮ ಹುಡುಗಿಗೆ ನಾವೇನು ಜೊತೆ ಅನ್ಕೆಮಲ್ಲಿ ಹೇಳು ನೀವಾದ್ರೆ ಇಬ್ರಳು ಒಂದೇ ಕಂಬ್ಳಿ ಓದ್ಕೊಂಡು ಮನೆ ಕೆಮ್ತೀರ ಒಂದೇ ರೋಗ್ನಾಗೆ ದೊಡ್ಡ ರೋಗ ತಕೊಂಡು ಇಬ್ರಳು ಒಂದೇ ಓದ್ಕೊಂಡು ಮನೆ ಕೆಮ್ತೀರ ನಾನು ನೋಡಿದ್ನಿ ನಾವಾದ್ರೆ ಬೇರೆ ಬೇರೆ ಮನೆ ಕೆಮ್ತೀವಿ
ಲೋಸ್ಮಕ್ಕ ಅದು ನೋಡ್ಯವಳೆ ಅತ್ತೆ ಮಾಮ ಇಬ್ರಾಳು ಮನಿಕೆ ಮಾದ. ಲೋಸ್ಮಕ್ಕಂತೂ ಸುಮ್ನಿರಲ್ ಕಣೆ, ಮರ್ಯಾದೆ ತೆಗಿತಾಳೆ. ನನ್ಗಂತೂ ಇವಾಗತ್ತ ಈ ಸಣ್ಣಿಗಮ್ಮನ ಮುಂದೆ ರಂಗಮ್ಮನ ಮುಂದೆ ಮರ್ಯಾದೆ ತೆಗಿತಾಳೆ. ಅಲ್ಲ ನಾನು ಸುಮ್ಮನಿದ್ದೆ, ಮಾತಾಡಿದ್ದೆ ಯಾರು ಹೇಳು, ನೀನೇ ಅಲ್ವೇ? ಇವಾಗ ನೋಡು ಮಾತಾಡೋದು ಮಾತಾಡ್ಬಿಡುತ್ತೆ, ಆಮೇಲೆ ಲೋಸ್ಮಕ್ಕ ನಿನ್ನ ಮರ್ಯಾದೆ ತೆಗಿತೀಯ ಅಂಬುತ್ತೆ. ಮಾತಾಡೋದೆಲ್ಲ ಇಲ್ಲ ಲೋಸ್ಮಕ್ಕನ್ ತೆಗಿ ಅಂತ ಅಂದ್ಕೊಂಬತ್ತೆ. ಹ್ಞೂ ತಾಯಿ, ಇವಳ್ತ ಮಾತಾಡೋದೆಲ್ಲ ಮರ್ಯಾದಿರಲ್ಲ ತೆಗಿ. ಎದ್ದು ನಾನಿನ್ ಸಾಲ್ ವಾಡ್ಸಾನ ಹಿಂದುಳ್ಕಂಡೆ ಕಣೆ ಲೋಸ್ಮಕ್ಕ, ಬಾರೆ ನಂದೊಂದಿಟ್ಟು ಕೂಡಾಕ್ಯೋ ಎಲ್ಲರಿಗಿನ ಹಿಂದುಳ್ಕಂಡೆ ಬಾರೆ. ತಿನ್ನು ಇನ್ನೊಂದು ಸಣ್ಣ ಕೂತ್ಕೊಂಡು ಸುಮ್ ಕಡ್ಲೆ ಬೊಡ್ಡ, ನಾನೆಲ್ಲ ಬೋಯ್ತೀನಿ ಆಮೇಲೆ ನನ್ನ ಸಾಲ್ ವಾಡ್ಸಿ ತಿನ್ನು ಇನ್ನೊಂದು ದಿವಸ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಕಡಲೆ ಬುಟ್ ಕೀಳಕ್ಕಂತ ಎದ್ದೆದ್ದೆಸ್ಕೆಲೆ ಬಂದಿದ್ವಿ. ಲೋಸ್ಮಕ್ಕ ಅತ್ತೆ ಆಗ್ಬೇಕಲ್ಲ, ಅತ್ತೆ ಶಾನಕ್ಕೆ ಚೆಲ್ಲಾಟ ಆಡಿಸ್ತಾಳೆ. ಕಡಲೆ ಬುಟ್ ಕೀಳಕ್ಕಂತ ಬಂದಿದ್ದೀವಿ ಎರೆ ಹೊಲ್ದಕ್ಕೆ. ಕಡಲೆ ಬುಡ್ಡು ಶಾನೆ ಹಾಕ್ಯವ್ರು ಇವಾಗ. ಈ ಕಾಲದಾಗೆ ಕಡಲೆ ಬುಟ್ ಕೀಳೋದು. ಎರೆ ಹೊಲ್ದಾಗೆ ಎಂತ ಚೆನ್ನಾಗಿ ಮೆತ್ತು ಬತ್ತಾಳೆ. ಅದಕ್ಕೆ ನಾವೊಂದಿಷ್ಟು ಮನೆಗೆ ಬೇರೆ ತಗೊಂಡೋಗ್ತೀವಿ. ಕಡಲೆ ಬುಡ್ಡು ಹುರ್ಕೊಂಡು ತಿಂದ್ರಿ ಎಂತ ಚೆನ್ನಾಗಿರ್ತ, ಕಮ್ಮ ಬಾಯಿಗೆ ಎಂತ ಚೆನ್ನಾಗಿರ್ತಾಳೆ. ನೀವು ಕೂಲಿ ಹೋಗಿತ್ತ ಹಿಂಗೆ ಮಾತಾಡೋದು ಅತ್ತೆ ಸೊಸೆಯರು ಸೆಲ್ಲಾಟಕ್ಕೆ. ಹಿಂಗೆ ಅಂದ್ರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.